ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದ್ ನೋಡಿದ್ರೆ ಅಟ್ಟರ್ ಫ್ಲಾಪ್, ಇವತ್ ನೋಡಿದ್ರೆ ಹೀಗಾಯ್ತು. ಈ ಕಡೆ ಪುಷ್ಪಕ್ಕಗೆ ಆ ಮೈನಾ ಮೇಲಿರೋ ಪ್ರೀತಿ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ. ನನಗ್ಯಾಕೋ ಈ ಜನ್ಮದಲ್ಲಿ ಆ ಪುಷ್ಪಕ್ ನನಗೆ ಸಿಗದೇ ಇಲ್ಲ ಅನ್ನಿಸ್ತಿದೆ. ಮೇಡಮ್ ಏನು? ಸಾರಿ ಮೇಡಮ್. ಯಾಕ ಕೂಕೋತೀರಾ? ತಲೆ ಕೆಟ್ಟಿದ್ಯಾ? ಕೂಗ್ದ ಇನ್ನೇನ್ ಮಾಡ್ಲಿ ಮೇಡಮ್, ನಾನು ನಿಮ್ಗೋಸ್ಕರ ಎಷ್ಟು ರಿಸ್ಕ್ ತಗೊಂತಾ ಇದೀನಿ ಅಂತ ನಿಮ್ಗೂ ಗೊತ್ತಲ್ವಾ. ಆದ್ರೆ ನಾನೇನ್ ಮಾಡ್ಲಿ, ಯಾವ್ದು ವರ್ಕೌಟ್ ಆಗ್ತಿಲ್ಲ. ನಾನೇನಾದ್ರೂ ಬೇಕು ಬೇಕು ಅಂತ ಪ್ಲಾನ್ ಫ್ಲಾಪ್ ಆಗಿ ಯೋಚನೆ ಮಾಡ್ತೀನಾ? ಹೌದು, ನೀವ್ ಬೇಕು ಬೇಕು ಅಂತಾನು ಯಾವ್ದು ಮಾಡಲ್ಲ, ಪ್ಲಾನ್ ನ ಕೂಡ ಪ್ರಾಪರ್ ಆಗಿ ಮಾಡಲ್ಲ, ಮಾಡಿರೋ ಪ್ಲಾನ್ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಕೂಡ ಮಾಡಲ್ಲ. ಒಟ್ನಲ್ಲಿ ನನ್ ಪುಷ್ಪಕ್ ನನಗ್ ಸಿಗ್ತಾನೆ ಅನ್ನೋ ನಂಬಿಕೆ ಅಂತೂ ನನಗ್ ಹೊಟ್ಟೆ ಹೋಗಿದೆ. ಮೇಡಮ್ ಮೇಡಮ್ ಏನ್ ಮಾಡ್ಲಿ ಮೇಡಮ್, ಈ ಈಗೋ ಅನ್ನೋದು ಒಂದಿರತ್ತಲ್ಲ, ಅದನ್ನ ತೃಪ್ತಿ ಪಡ್ಸೋಕ್ಕಂತೂ ಸಾಧ್ಯನೇ ಇಲ್ಲ. ಒಂದೊಂದ್ ಸರಿ ಮೈನಾನ ಸುಮ್ಮನೆ ಬಿಟ್ಬಿಡೋಣ ಅನ್ಸತ್ತೆ. ಇನ್ನೊಂದ್ ಕಡೆ ಯಾವುದೇ ಕಾರಣಕ್ಕೂ ಮೈನಾ ನನ್ ಕ್ಷಮೆ ಕೇಳೋವರೆಗೂ ಬಿಡಬಾರ್ದು ಅನ್ಸತ್ತೆ. ಈ ಎರಡನ್ನು ನನ್ನ ಕೋಪ ತಕಡಿಲ್ ಹಾಕಿದ್ರೆ ಕ್ಷಮೆ ಕೇಳಬೇಕು ಅನ್ನೋ ತೂಕನೇ ಜಾಸ್ತಿ ಇರುತ್ತೆ. ನಿಮ್ಗೆ ಹೇಗೆ ನಿಮ್ದೇ ಆದ ಆಸೆ ಕನಸಿದೆಯೋ, ನಂದು ಹಾಗೆ ಅಲ್ವಾ. ಬಿಡಲ್ಲ, ಯಾವುದೇ ಕಾರಣಕ್ಕೂ ಮೈನಾನ್ ಸುಮ್ಮನೆ ಬಿಡಲ್ಲ. ಛೇ, ಅವನ್ ಬರ್ತಾನೆ ಅಂತ ಎಷ್ಟು ಆಸೆಯಿಂದ ಹೋದೆ, ಅವನ್ ಬರ್ಲೇ ಇಲ್ಲ. ಏ ಹುಡ್ಗ, ಯಾವಾಗ ನನ್ ಕಣ್ಮುಂದೆ ಬರ್ತೀಯೋ?